ಇನ್ನು ಮಳೆಯಿಂದಾಗಿ ಮನೆಯ ಒಂದು ಭಾಗ ಕುಸಿತಾಗಿ ಮತ್ತೊಂದು ಭಾಗ ಬಿರುಕು ಬಿಟ್ಟಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲೇ ಆಗಿದೆ. ಬಟ್ ಇದು ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿ. ಶಾಂತಿ ನಗರ ಇದು. ಮಳೆಯಿಂದಾಗಿ ಮನೆಯ ಒಂದು ಭಾಗ ಕುಸಿತ, ಮತ್ತೊಂದು ಭಾಗ ಬಿರುಕು ಬಿಟ್ಟಿದೆ. ಬಣಕಲ್ ಸಮೀಪದ ಶಾಂತಿ ನಗರದಲ್ಲಿ ಮಹಿಳೆಯ ಹೋರಾಟವನ್ನು ಮಾಡ್ತಾ ಇದ್ದಾರೆ. 3 ಹೆಣ್ಣು ಮಕ್ಕಳ ತಾಯಿಯ ಗೋಳು ಕೇಳೋರೇ ಇಲ್ಲ ಪಾಪ. 2 ವರ್ಷದ ಹಿಂದೆ ಗಂಡನನ್ನ ಕಳೆದುಕೊಂಡಿದ್ದಾಳೆ ಮಹಿಳೆ. ಅಡುಗೆ ಮನೆ ಕುಸಿದಿರೋದ್ರಿಂದ ಗೃಹೋಪಯೋಗಿ ವಸ್ತುಗಳು ಕೂಡ ಈಗ ನಾಶ ಆಗ್ಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಸಮೀಪದ ಶಾಂತಿ ನಗರದಲ್ಲಿ ಈ ಸಮಸ್ಯೆ ಆಗ್ಬಿಟ್ಟಿದೆ ಪಾಪ. ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತಂದರೆ ಹೊಟ್ಟೆ ಹಸಿದ್ರೆ ಅದಕ್ಕೂ ಅಡುಗೆ ಮನೆ ಇಲ್ಲ. ಈಗ ಎಲ್ಲ ಪಾತ್ರೆಗಳೆಲ್ಲ ಇದಾಗ್ಬಿಟ್ಟಿದೆ. ಛೇ. ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಜಿಲ್ಲಾದ್ಯಂತ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೂಡಿಗೆರೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಮನೆಗಳ ಮೇಲೆ ಮರ ಬಿದ್ದಿರುವಂಥದ್ದು, ಮನೆ ಕುಸಿತಿರೋದ್ರಿಂದ ಕುಟುಂಬಸ್ಥರು ಕೂಡ ಆತಂಕಕ್ಕೀಡಾಗಿರುವಂಥದ್ದು. ಅದರಲ್ಲೂ ಮೂಡಿಗೆರೆ ತಾಲೂಕಿನ ಬಣಕಲ್ ಸಮೀಪದ ಶಾಂತಿ ನಗರದಲ್ಲಿ ಹಮೀದ್ ಎಂಬವರ ಮನೆಯನ್ನು ಕೂಡ ಬಹುತೇಕ ಅಂದರೆ ಭಾಗಶಃ ಮನೆ ಸಂಪೂರ್ಣವಾಗಿ ಒಂದು ಕುಸಿದು ಬಿದ್ದಿರೋದ್ರಿಂದ ಮನೆಯಲ್ಲಿದ್ದಂಥ 6 ಜನ ಕೂಡ ಈಗ ಜೀವವನ್ನು ಕೈಯಲ್ಲಿಟ್ಕೊಂಡು ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಆ ಮನೆಯ ಮುಂಭಾಗದಲ್ಲಿ ಇದ್ದೀನಿ, ನೋಡ್ಬೋದು. ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಶಾಂತಿನಗರ ಅಂದರೆ ಬಣಕಲ್ ಸಮೀಪದ ಶಾಂತಿನಗರದಲ್ಲಿರುವಂಥ ಮನೆ. ಮೂಡಿಗೆರೆ ತಾಲೂಕು ಅಂತಂದರೆ ಅದು ಒಂದು ಮಳೆ ಜಿಲ್ಲೆ, ಮಳೆ ತವರು ಅಂತಲೇ ಹೇಳುವಂಥದ್ದು. ಯಾಕೆಂತಂದರೆ ವಾರ್ಷಿಕ ದಾಖಲೆ ಪ್ರಮಾಣದಲ್ಲಿ ಮಳೆ ಬೀಳುವಂಥ ಮೂಡಿಗೆರೆಯಲ್ಲಿ ಪ್ರತಿ ವರ್ಷವೂ ಕೂಡ 10 ಮನೆಗಳು ಮಳೆಗೆ ಆಹುತಿ ಆಗ್ತಿರುವಂಥದ್ದು. ಆದರೆ ಈ ಬಾರಿ ಕಳೆದ 2-3 ದಿನಗಳಿಂದ ಪುನರ್ವಸು ಮಳೆಯ ಅಬ್ಬರಕ್ಕೆ ಕಳೆದ ರಾತ್ರಿ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಹಮೀದ್ ಅನ್ನೋರ ಮನೆ ಕೂಡ ಈಗ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಅಂತಂದರೆ ಈ ಮನೆಯ ಮಾಲೀಕ ಏನು ರಜಾಕ್ ಅನ್ನೋರಿದ್ರು, ಆ ರಜಾಕ್ ಅವರು ಕೂಡ ಕಳೆದ 2 ವರ್ಷಗಳ ಹಿಂದೆ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಮನೆಯಲ್ಲಿ ರಜಾಕ್ ಅವರ ತಂದೆ, ತಾಯಿ ಮತ್ತು ಅವರ ಪತ್ನಿ ಹಾಗೂ 3 ಹೆಣ್ಣು ಮಕ್ಕಳು, ಒಟ್ಟು 6 ಜನ ಇರುವಂಥದ್ದು. ಆದರೆ ಕಳೆದ ರಾತ್ರಿ ಸುರಿದಂಥ ಮಳೆಯಿಂದಾಗಿ ಮನೆಗೆ ಇದ್ದ ಒಂದು ಸೂರು, ಅಂತಂದರೆ ಮನೆಗೆ ಬದುಕೋದಕ್ಕೋಸ್ಕರ ಇದ್ದಂಥ ಒಂದು ಸೂರು ಕೂಡ ಈಗ ಸಂಪೂರ್ಣವಾಗಿ ಕೆಳಗೆ ಬಿದ್ದಿರೋದ್ರಿಂದ ಮನೆಯಲ್ಲಿದ್ದಂಥ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಜೊತೆಗೆ ಅಡುಗೆ ಮನೆ ಏನಿತ್ತು, ಆ ಅಡುಗೆ ಮನೆ ಕೂಡ ಈಗ ಮತ್ತೆ ಯಾವ ವಸ್ತುಗಳು ಕೂಡ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗದಲ್ಲೇ ಇರುವಂಥ ಮಟ್ಟಕ್ಕೆ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಆದರೆ ಒಂದು ದುರಾದೃಷ್ಟ ಏನು ಅಂತಂದರೆ, ಇಷ್ಟೆಲ್ಲ ದೊಡ್ಡ ಅನಾಹುತ ಸಂಭವಿಸಿದ್ರು ಕೂಡ ಈವರೆಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಿಗೆ ಯಾರೊಬ್ಬರು ಕೂಡ ಇಲ್ಲಿಗೆ ಭೇಟಿ ನೀಡಿ ಇವರನ್ನ ಸ್ಥಳಾಂತರ ಮಾಡುವಂಥ ಒಂದು ಗೋಜಿಗೆ ಹೋಗದಲ್ಲೇ ಇರುವಂಥದ್ದು ನಿಜಕ್ಕೂ ದುರಂತ. ಯಾಕೆಂತಂದರೆ ಮನೆ ಒಂದು ಭಾಗದಲ್ಲಿ ಈ ರೀತಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ರೆ, ಮತ್ತೊಂದು ಭಾಗದಲ್ಲಿ ಮನೆಯ ಸಾಕಷ್ಟು ಕಡೆಗಳಲ್ಲಿ ಗೋಡೆಗಳು ಕೂಡ ಕುಸಿದು ಬಿದ್ದಿರುವಂಥದ್ದು. ಹಾಗಾಗಿ ಮನೆಯ ಗೋಡೆಗಳಿಗೆ ಅವರು ಅಂದರೆ ದೊಡ್ಡ ದೊಡ್ಡ ಪೋಲ್ಗಳನ್ನು ಅಡ್ಡ ಇಟ್ಕೊಂಡು ಮುಂದೆ ಗೋಡೆಯನ್ನು ಅಂದರೆ ಮತ್ತೆ ಯಾವುದೇ ಮಳೆ ಗಾಳಿ ಬಂದರೆ ಬೀಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಗೋಡೆಗಳಿಗೆ ಪೋಲ್ಗಳನ್ನು ಅಡ್ಡ ಕೊಟ್ಕೊಂಡು ಅವರು ವಾಸ ಮಾಡ್ತಿರುವಂಥದ್ದು. ಆದರೆ ಮನೆಯಲ್ಲಿ ಇರುವಂಥವರೆಲ್ಲರೂ ಕೂಡ 3 ಜನ ಹೆಣ್ಮಕ್ಳು ಮತ್ತು ವಯಸ್ಸಾದ ತಂದೆ ತಾಯಿಯವರ ಇರುವಂಥದ್ದು. ಆದರೆ ಈವರೆಗೂ ಯಾರೂ ಅಧಿಕಾರಿಗಳು ಭೇಟಿ ನೀಡದಲ್ಲೇ ಇರುವಂಥದ್ದು ಕೂಡ ನಿಜಕ್ಕೂ ದುರಂತ. ಈ ಬಗ್ಗೆ ಮಾತನಾಡೋದಕ್ಕೆ ಮನೆಯ ಮಾಲೀಕರು ಕೂಡ ನಮ್ಮ ಜೊತೆ ಇರುವಂಥದ್ದು. ಏನು ಹೇಳ್ತಾರೆ ಅಂತ ಸಹ ಕೇಳೋಣ. ಅಮ್ಮ, ಯಾವಾಗ ಆಯ್ತಿದ್ದು, ಏನಾಗಿದೆ ಅಂತ? ರಾತ್ರಿ ಆಗಿತ್ತು, 9 ಗಂಟೆ. ಕರೆಂಟ್ ಇರಲಿಲ್ಲ, ಮಕ್ಕಳು ನಾವು ಅತ್ತೆ ಮಾವ ಇದ್ದಿದ್ದು. ಹಂಗಾಗಿ ಯಾರು ಬಂದಿಲ್ಲ ಮನೆಗೆ? ಯಾರು ಬಂದಿಲ್ಲ ನೋಡಿ. ಅಂತಂದರೆ ಅಮ್ಮ, ಈಗ ಇದ್ದಿದ್ದೊಂದು ಸೂರು, ಈಗ ಕೂಲಿ ಕೆಲಸ ಮಾಡ್ಕೊಂಡು ಬಂದರೂ ಕೂಡ ಮಲ್ಗಕ್ಕೆ ಏನಾದ್ರು ಒಂದು ಜಾಗ ಅನ್ನೋದಿತ್ತು. ಈಗ ಇದೆಲ್ಲ ಈಗ ಆಗಿರೋಂಥದ್ದು ನೋಡೋ ಏನು ಅನ್ಸುತ್ತಮ್ಮ? ಏನು ಮಲಗಿಗೆ ಇದಾಗಲ್ಲ, ಎಲ್ಲ ಹೋಗಿದೆ, ಎಲ್ಲ ಒಳಗಡೆ ಹೋಗಿದೆ, ಏನು ಇದಿಲ್ಲ. ಹಂಗಾಗಿ ಅಂದರೆ ಮನೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತಲ್ಲ. ಯಾರು ಬಂದಿಲ್ಲ. ಮನೆಯವ್ರು ತೀರೋಗಿ 2 ವರ್ಷ ಇತ್ತು. ನಾವು ಮನೆ ಕೆಲಸ ಹೋಗಿ ಇದು ಮಾಡೋದು, ಜೀವನ ಮಾಡೋದು. ಅಂದರೆ ಈಗ ಮನೆ ನಿರ್ವಹಣೆ ಮಾಡ್ತಿರೋದು ನೀವೇನೇ? ಕೆಲಸ ಮಾಡ್ತೀವಿ. ಏನು ಕೆಲಸ ಮಾಡ್ತೀವಿ? ಮನೆ ಕೆಲಸಕ್ಕೆ ಹೋಗೋದು. ಹಂಗಾಗಿ ಇದು ಬಿಟ್ಟರೆ ಮತ್ತೆ ಬೇರೆ ಮನೇನೂ ಇಲ್ಲ? ಏನಿಲ್ಲ, ಇದೆ ಇಷ್ಟೇ. ಇದು ಮನೆಯ ಮಾಲೀಕರು ಮಾತಾಗಿರುತ್ತೆ. ಪಾಪ ಅವರು ಕೂಡ ಆ ಮನೆಯ ಪರಿಸ್ಥಿತಿಯನ್ನು ನೋಡಿ ಗದ್ಗತಿದಾರರಾಗಿರುವಂಥದ್ದು. ಯಾಕೆಂದರೆ ಅವರಿಗೂ ಕೂಡ ಮಾತನಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂತಂದರೆ ಅವರು ಮನೆ ಕೆಲಸ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಮಕ್ಕಳುಗಳನ್ನು ಮತ್ತು ಅತ್ತೆ ಮಾವರನ್ನು ಸಾಕ್ತಾ ಇದ್ದಂಥದ್ದು. ಆದರೆ ಆ ಮಳೆಯಿಂದ ಇದ್ದಂಥ ಸೂರು ಕೂಡ ಕುಸ್ತಿರೋದ್ರಿಂದ ಈಗ ಅವರು ಕೂಡ ಒಂದು ನಿರ್ಗತಿಕರ ಭಾವನೆ ಅವ್ರಿಗೂ ಕೂಡ ಕಾಡ್ತಾ ಇರುವಂಥದ್ದು. ಆದರೆ ಸರ್ಕಾರ ಆಗಲಿ, ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ ಯಾವೊಬ್ಬರೂ ಕೂಡ ಅಧಿಕಾರಿ ಇಲ್ಲಿಗೆ ಭೇಟಿ ನೀಡಿ ಇವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಈ ಕ್ಷಣದವರೆಗೂ, ಅಂತಂದರೆ ಕಳೆದ 2 ದಿನಗಳಾದರೂ ಕೂಡ ಈ ಯಾರು ಕೂಡ ಇವರಿಗೆ ಒಂದು ಮಂದಿ ಸಾಂತ್ವನ ಹೇಳುವಂಥದ್ದಾಗಲಿ ಅಥವಾ ನಿಮ್ಮ ಜೊತೆ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಇದೆ ಅನ್ನೋದನ್ನು ಕೂಡ ಯಾರೊಬ್ಬರು ಹೇಳ್ದಲೇ ಇರುವಂಥದ್ದು ಕೂಡ ನಿಜಕ್ಕೂ ದುರಂತ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.